ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಸಿರಾ ತಾಲೂಕಿನಲ್ಲಿ ಮಡಿವಾಳ ಸಂಘದವರು 10ನೇ ವರ್ಷದ ಮಾಚಿದೇವರ ನೀರುಗಂಟಿ ಜಯೋತ್ಸವವನ್ನು ಇವತ್ತು ಅದ್ದೂರಿಯಾಗಿ ನಮ್ಮ ನಗರದಲ್ಲಿ ಮಾಡ್ತಾ ಇದ್ದಾರೆ. ಇದು ಯಾಕಪ್ಪ ಉದ್ದೇಶ ಅಂತೇನಂದ್ರೆ, ಈ ಸಣ್ಣ ಪುಟ್ಟ ಜಾತಿಗಳು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮುಂದೆ ಬರಬೇಕಾದ್ರೆ ಸರ್ಕಾರಗಳಿಂದ ಸಂಬಂಧಪಟ್ಟ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮತ್ತು ಸಮಾಜದ ಬಂಧುಗಳಲ್ಲಿ ಒಂದು ಸಮಾಜ ಈ ರಾಜ್ಯದಲ್ಲಿ, ದೇಶದಲ್ಲಿ ಮುಂದೆ ಉನ್ನತೀಕರಣ ಆಗಬೇಕಾದ್ರೆ ಇಂಥ ಜಯಂತಿಗಳು ಮಾಡ್ಕೊಂಡು ಉನ್ನತೀಕರಣ ಆಗಬೇಕು ಅಂತೇಳಿ ಇಂಥ ಕಾರ್ಯಕ್ರಮಗಳನ್ನು ನೆಮ್ಕೊಂಡು ಬರ್ತೈತೆ. ಅದಕ್ಕೆ ಇವತ್ತು ಸಾಕ್ಷಿಯಾಗಿರ್ತಕ್ಕಂಥದ್ದು ನಮ್ಮ ಸಿರಾ ಮಡಿವಾಳ ಸಂಘದವರು. ಯಾಕಂದರೆ ನಾವು ಹಿಂದುಳಿದ ಸಂಘದ ಸೇರ್ತಕ್ಕಂಥ ಒಂದು ಚಿಕ್ಕ ಸಮುದಾಯ ಇದು. ಆದರೆ ರಾಜ್ಯದಲ್ಲಿ ಇವತ್ತು ಅನೇಕ ಬೇಡಿಕೆಗಳನ್ನ ಇಟ್ಕೊಂಡಿದೆ. ಯಾಕೆಂದರೆ ಅವ್ರಿಗಿನ್ನ ಸ್ವಾಮೀಜಿಗಳಿದ್ದಾರೆ, ಮಠಗಳಾಗಬೇಕು, ಆಮೇಲೆ ಸರ್ಕಾರದ ಸಿಗ್ತಕ್ಕಂಥ ಸವಲತ್ತುಗಳನ್ನು ಸಿಕ್ಕಿಲ್ಲ ಅವ್ರಿಗೆ ಅಂತ ಹೇಳಿ ನಾನು ಆ ಸರ್ಕಾರ ಆಗ್ರಹ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ನಮ್ಮ ಮಡಿವಾಳ ಸಂಘ ನಮ್ಮ ಸಿರಾದಲ್ಲಿ ಹೆಚ್ಚಿನ ಶಕ್ತಿಯಾಗಿ ಬೆಳಿಬೇಕು. ಈ ಸಮಾಜ ಇನ್ನೂ ಮುಂದಕ್ಕೆ ಬರಬೇಕು, ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಆಗಲಿ ಅಂತೇಳಿ ಇವತ್ತು ನನ್ನ ಕರೆಸಿ ಮಾತಾಡೋಕ್ಕೂ ತಮ್ಗೆಲ್ಲರೂ ನನ್ನ ಮಾತು ಮುಗಿಸಿ ನಮಸ್ಕಾರ. ಸಿದ್ದರಾಮಯ್ಯನವರು ಈ ಜಯಂತಿನ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ, ಸನ್ಮಾನ್ಯ ಕುಮಾರಣ್ಣವರು ನಿಗಮವನ್ನು ಅಂತ ಮಾಡಿ ಆದೇಶವನ್ನು ನೀಡಿದರು. ಬಹುಶಃ ಆ ನಿಗಮದಲ್ಲೂ ಹಣ ಇಲ್ಲ. ಈ ಜಿಲ್ಲೆ ಮೊದಲೇನಾಗ್ತಿತ್ತು ಅಂದರೆ, ಆ ತಾಲೂಕು ಅಧ್ಯಕ್ಷರ ಸಮಿತಿಯಲ್ಲಿ ದೇವರಾಜ ಅರಸ್ ಅಭಿವೃದ್ಧಿ ನಿಗಮ ಇತ್ತು. ಅದರಲ್ಲಿ ಭಾಳಷ್ಟು ಶೇಕಡ 25-30% ಲಾಭ ನಮ್ಗೆ ಆಗ್ತಿತ್ತು. ಇವತ್ತು ಆ ನಿಗಮ ಮಾಡಿರೋದ್ರಿಂದ ಈ ಜಿಲ್ಲೆ ಯೂನಿಟನ್ನು ಮಾಡಿದರೆ ಅದರಿಂದ ಖಂಡಿತ ಯಾವುದೇ ಲಾಭ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮಾಧ್ಯಮದ ಮೂಲಕ ಈ ಕ್ಷೇತ್ರದ ಶಾಸಕರಿಗೆ, ಎಲ್ಲ ಪಕ್ಷದ ಮುಖಂಡರುಗಳಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೇನೆ. ನಮ್ಮ ಸಮಾಜವನ್ನು, ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕು. ಆಗ ಮಾತ್ರ ನಾವು ರಾಜಕೀಯ ಮೀಸಲಾತಿಯನ್ನು, ರಾಜಕೀಯ ಇಚ್ಛಾಶಕ್ತಿಯನ್ನು, ರಾಜಕೀಯ ಶಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಅನ್ನೋಂಥ ಮಾತನ್ನ ಹೇಳ್ತಾ, ಈ ತಾಲೂಕಲ್ಲೂ ಸಹ ನಾವು ಸುಮಾರು 4,500 ಮತದಾರರಿದ್ದೀವಿ. 5,000 ಜನಕ್ಕಿಂತ ಜನಾಂಗ ಕಡಿಮೆ ಇಲ್ಲ. ದುರದೃಷ್ಟವಶಾತ್ ಒಂದಲ್ಲ ಒಂದು ಕಾರಣಕ್ಕೆ ಅತ್ಯಂತ ಕಡಿಮೆ ಜನಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ತಿರದೆ ಬಹುಶಃ ಎಲ್ಲರ ಕಣ್ಣನ್ನು ತೆರೆಸಲಿಕ್ಕೆ ಸಾಧ್ಯ ಆಗಿಲ್ಲ. ಬಹುಶಃ ಅನೇಕ ಈ ರಾಜ್ಯದಲ್ಲಿ ಬಹುತೇಕ ಕಡೆಗಳಲ್ಲಿ ನಾವು ಒಬ್ಬ ಅಭ್ಯರ್ಥಿನ ಗೆಲ್ಲಿಸಲಿಕ್ಕೆ ಸಾಧ್ಯ ಆಗದೆ ಹೋದ್ರು, ಒಬ್ಬ ಅಭ್ಯರ್ಥಿನ ಸೋಲಿಸುವಂಥ ಕೆಲಸವನ್ನು ಮಾಡುವಂಥ ಶಕ್ತಿ ಈ ಸಮುದಾಯಕ್ಕಿದೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಯಾವುದಾದ್ರೂ ಅಭ್ಯರ್ಥಿನ ಕೊನೆ ಪಕ್ಷ 2ನೇ ಸಾಲಿಗೆ, 3ನೇ ಸಾಲಿಗೆ ತಳ್ಳಿ 2ನೇ ಸಾಲಿಗಾದ್ರೂ ತಗೊಂಡೋಗೋಂಥ ಶಕ್ತಿ ಬಹುಶಃ ನಮಗಿದೆ ಅನ್ನೋಂಥ ಮಾತನ್ನ ಹೇಳ್ತಾ, ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಹುಶಃ ಯಾವ ಸಮಾಜದಲ್ಲಿಲ್ಲ. ಮಂಜಣ್ಣವ್ರನ್ನ ಕೇಳಿದ್ರೆ ಜಾಸ್ತಿ ಇದ್ಕೊಂಡು ಸುಮ್ಮನೆ ನಾನು ಕರೆದ್ರೆ 50 ಜನ ಬರೋದು ಅಂತಾರೆ. ಹಾಗಾಗಿ ನಾವು ಎಲ್ಲಿನವರೆಗೆ ರಾಜಕೀಯ ಮೀಸಲಾತಿಯನ್ನು ಪಡೆಯೋದಿಲ್ಲ, ಎಲ್ಲಿನವರೆಗೆ ನಮ್ಮ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಸೇರಿಸೋದಿಲ್ಲ, ಅಲ್ಲಿನವರೆಗೆ ನಾವು ಯಾವುದೇ ಕಾರಣಕ್ಕೆ ರಾಜಕೀಯ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನ ತಮ್ಮ ಮೂಲಕ ಹೇಳ್ತಾ, ಈಗ ನೋಡಿ ಉದಾಹರಣೆ ಯಾದವ್ ಸಮುದಾಯ, ದೇವೇಗೌಡಜಿಯವರು ರಾಜ್ಯಸಭೆಯಲ್ಲಿ ಮಾತಾಡಿದ್ದನ್ನು ನೀವು ಅತ್ಯಂತ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರ. ಹೆಚ್ಚು ಕಡಿಮೆ 1 ಗಂಟೆಗಳ ಕಾಲ ನಿರಂತರವಾಗಿ ನಿರರ್ಗಳವಾಗಿ ಮಾತನಾಡಿದರು. ಆ ಸಮಾಜಕ್ಕೆ ಯಾವ ಕಾರಣಕ್ಕೋಸ್ಕರ ಪರಿಶಿಷ್ಟ ಸೇರಿಸಬೇಕು ಅಂತ ಅವ್ರನ್ನೂ ಈಗಾಗಲೇ ರಾಜ್ಯ ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಕಳಿಸಿದೆ. ಮತ್ತೆ ಕುರುಬರನ್ನೂ ಸಹ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತದೆ, ಶಿಫಾರಸು ಮಾಡುತ್ತೆ. ದುರಾದೃಷ್ಟ ನಮ್ಮನ್ನ ಮಾತ್ರ ಪರಿಶಿಷ್ಟ ಜಾತಿಗೆ ಸೇರಿಸ್ಲಿಕ್ಕೆ ಕಳಿಸೋದಿಲ್ಲ ಅನ್ನೋ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಕಡಾಖಂಡಿತವಾಗಿ ಹೇಳಬೇಕಾಗುತ್ತೆ. ಮತ್ತೊಂದು ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಈ ಜಿಲ್ಲೆಯ ಕೆಲವು ಪಕ್ಷದ ಮುಖಂಡರುಗಳಿಗೆ ಹೇಳಬೇಕಾಗ್ತದೆ. ಏನು ತುಮಕೂರಿನಲ್ಲಿ ನಡೆದಂಥ ರಾಜ್ಯ ಮಟ್ಟದ ಮಡಿವಾಳ ಸಮುದಾಯದ ಬೃಹತ್ ಸಭೆ ಬಹುಶಃ ಎಲ್ಲರ ಗಮನ ಸೆಳೆದಿತ್ತು. ಆ ಮೂಲಕ ಈ ಜಿಲ್ಲೆಯಲ್ಲಿ ಬಹಳಷ್ಟು ಜನ ರಾಜಕೀಯ ಶಕ್ತಿಯನ್ನು ಪಡೆದು ನಂತರ ನಮ್ಮ ಸಮುದಾಯವನ್ನು ಮರೆತಿದ್ದೀರಾ. ಬಹುಶಃ ಅದಕ್ಕೆ ಮುಂದಿನ ದಿನ ನೀವು ಬೆಲೆಯನ್ನು ತರಬೇಕಾಗುತ್ತೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಡಿವಾಳ ಮಾಚಿದೇವರ ಜಯಂತಿಯ ಶುಭಾಶಯ ಕೋರುತ್ತಾ, ಶ್ರೀ ಸಂತ ಮಡಿವಾಳ ಮಾಚಿದೇವರು ಅವ್ರದ್ದೇ ಆದ ಕೊಡುಗೆಯನ್ನು ಸಮಾಜಕ್ಕೆ ನೀಡಿದ್ದಾರೆ. ಸರ್ಕಾರವು ಭಾಳ ದಿವಸಗಳಿಂದ ಹಲವಾರು ಮಂತ್ರಿ ಮಂಡಳಿಗಳ ಸಹಕಾರ ಬಂದೋಗ್ತಾ ಇದ್ದಾವೆ, ಸರ್ಕಾರ ಬಂದೋಗ್ತವೆ. ಬರೀ ಇದು ಅವ್ರಿಗೆ ಸೇರಬೇಕಾದ ಮೀಸಲಾತಿ ವರ್ಗಕ್ಕೆ ಎಲ್ಲೋ ಒಂದು ಕಡೆ ಮಲ್ತಾ ಧೋರಣೆ ಮಾಡಿ ಯಾರು ಬಲಿಷ್ಠವಾದ ಜನಾಂಗ ಇದ್ದಾವೆ ಆ ಜನಾಂಗದ ಪರವಾಗಿ ಸರ್ಕಾರ ಮಾತಾಡ್ತಾ ಇದ್ದಾವೆ. ಇನ್ನು ಮುಂದೆ ಅವರು ಸರ್ಕಾರ ಎಚ್ಚೆತ್ಕೊಂಡು ಈ ಮೈಕ್ರೋ ಮೈನಾರಿಟಿ ಏನಿದೆ ಈ ಜನಾಂಗ ಇಲ್ಲದೆ ಸಮಾಜನೇ ಇಲ್ಲ, ಅದನ್ನು ಸರ್ಕಾರ ಗಣನೆಗೆ ತಗೊಂಡು
ಅವ್ರಿಗೆ ಸೇರ್ಬೇಕಾದ ಅವ್ರ ಹಕ್ಕನ್ನು ಮೀಸಲಾತಿ ಕೊಡಬೇಕು ಅಂತೇಳಿ ಈ ಮುಖಾಂತರ ಈ ಜಯಂತಿಯನ್ನು ನಾನು ಪ್ರಾರ್ಥನೆ ಮಾಡ್ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವಿಶೇಷವಾಗಿ ಮಾಚಿದೇವರ ಜಯಂತ್ಯೋತ್ಸವದ ಶುಭಾಶಯಗಳು. ಮಾಚಿದೇವರು ಅತ್ಯಂತ ಪವಾಡ ಪುರುಷರು. ಅವರ ಶಕ್ತಿ ಅಂತ ಅಗಾಧವಾದಂದ್ರೆ ಎಷ್ಟೋ ಜನ ನಮ್ಮ ಯಾರು ತಳ ಸಮುದಾಯದಲ್ಲಿದ್ದಾರೆ, ನಮ್ಮ ಪವಾಡ ಪುರುಷರ ಬಗ್ಗೆ ನಮಗೆ ಅವರ ಅರಿವಿರಲ್ಲ. ಅವರ ಅರಿವು, ಅವರ ಶಕ್ತಿ ಬಗ್ಗೆ ನಾವು ಮೊದಲು ನಮ್ಮಲ್ಲಿ ನಾವು ತಿಳುವಳಿಕೆ ಮಾಡಬೇಕು. ಅಂದು ಕಲ್ಯಾಣದಲ್ಲಿ ಇರ್ತಕ್ಕಂಥ ಮಾಚಿದೇವರು ಆ ಸಮಯದಲ್ಲಿ ಅಲ್ಲಿ ಕೇತೇಶ್ವರ ಅಂತ ಇರ್ತಾರೆ. ಕೇತೇಶ್ವರ ಅಂತ ಹೇಳಿದ್ದೇನೆ, ಮೇದರ ಕೇತರು ಅಂತ. ಅವರು ಏನೋ ಒಂದು ಮೇದರ ಹೋದಾಗ ಬಿದಿರನ್ನ ತರ್ತಕ್ಕಂಥ ಸಮಯದಲ್ಲಿ ಅವ್ರು ಸಾವಾಗುತ್ತೆ. ಅವ್ರು ಸಾವಾದಾಗ ಮನನೊಂದು ಬಸವಣ್ಣವರು ದೇಹ ತ್ಯಾಗ ಮಾಡ್ತಾರೆ. ಇವರಿಬ್ಬರು ದೇಹ ತ್ಯಾಗ ಮಾಡಿದಾಗ ಅತ್ಯಂತ ಸಂಕಟಕ್ಕೊಳಗಾದಂಥ ನಮ್ಮ ಮಾಚಿದೇವರು ಅವರ ಪವಾಡದಿಂದ, ಶಕ್ತಿಯಿಂದ ಶಿವನನ್ನು ಒಲಿಸ್ಕೊಂಡು ಇವರಿಬ್ಬರನ್ನು ಮತ್ತೆ ಜೀವಂತ ಬರ್ತಕ್ಕಂಥ ಒಂದು ಶಕ್ತಿ ನಮ್ಮ ಮಾಚಿದೇವರಲ್ಲಿ ಇರ್ತಾರೆ. ಹಾಗಾಗಿ ಎಲ್ಲರೂ ಯಾರು ನಮ್ಮ ಕುಲಕಸಬು, ಬಹುತೇಕ ನಾವು ಹೇಳ್ತೀವಿ ನಮ್ಮ ಭಾರತ ದೇಶದಲ್ಲಿ ಕುಲಕಸಬಿಂದ ಗುರುತಿಸ್ತೀವಿ ಅಂತ ಆದ್ರೆ ಅದಕ್ಕೆ ಸಮಾನ ಗೌರವಗಳಿಲ್ಲ. ಅಂದ್ರೆ ಶೋಷಿತಾರೆ. ಈಗ ಮೇಲ್ವರ್ಗಗಳು ಅವರ ಹೆಸರು ಮುಂದೆ ನಾಮಾಂಕಿತರಾಗಿ ಅವ್ರ ಹೆಸರುಗಳನ್ನು ಇಟ್ಕೊಂಡೆ ಅವ್ರ ಶ್ರೇಷ್ಠತೆ ತೋರಿಸ್ಕೊತಾರೆ. ಎಲ್ಲೋ ನಾವು ಸಣ್ಣ ಸಣ್ಣ ಸಮುದಾಯ ಕೀಳಿಂದ ಬರಬೇಕು. ಅಂತಹ ಒಂದು ಶೋಷಣೆಗೆ ನಾನು ಒಂದು ಸಣ್ಣ ಸಮುದಾಯದಿಂದ ಬಂದಿರತಕ್ಕಂಥ ನಾನೇ ನೋಡಿದ್ದೀನಿ. ನನ್ನ ಹೆಸರು ಮುಂದೆ ಲಾಡರು ಅಂತ ಇಟ್ಕೊಳ್ಳಕ್ಕೆ ಕೆಲವೊಂದು 10-20 ವರ್ಷದಿಂದ ಸಂಕಟ ಆಗೋದು. ಅಂದ್ರೆ ಯಾರೋ ಚೇಡ್ಸೋರೋ ಏನೋ ಮಾಡೋರು, ಅಂತ ಪರಿಸ್ಥಿತಿ ಇವತ್ತಿಲ್ಲ. ಅದ್ರಿಗೆ ಗರ್ವದಿಂದ ನಾವು ಹಿಡ್ಕೋಬೇಕು. ಈಶ್ವರ್ ಮಡಿವಾಳರ್ ಅಂತ ಹಿಡ್ಕೊಳ್ಳಿ, ಇನ್ನೊಬ್ರು ರೂಪೇಶ್ ಮಡಿವಾಳರ್ ಅಂತ, ನಾನು ಮಡಿವಾಳರ್ ನಾನು ಹಿಡ್ಕೋಬೇಕು, ಮಹೇಶ್ ಮಡಿವಾಳರ್ ಅಂತ ಹಿಡ್ಕೊಳ್ಳಿ, ರೂಪೇಶ್ ನಾಡ್. ಅಂದ್ರೆ ನಾವು ಯಾವುದೇ ಒಂದು ಜಾತಿ ನಾಮಾಂಕಿತ ಅಂದ್ರೆ ಶ್ರೇಷ್ಠತೆ ಆಗಲ್ಲ. ನಮ್ಮ ಕಸುಬು, ನಮ್ಮ ಒಳ್ಳೆತನ, ನಮ್ಮ ಸೇವೆ. ಇವತ್ತು ಇದು ಒಂದು ಮಡಿವಾಳ ಸಮಾಜನೇ ನೀವು ನೋಡ್ಬೋದು. ಎಲ್ಲ ಜಾತಿ ಜನಾಂಗದವರಿದ್ದೀವಿ ಇಲ್ಲಿ. ಯಾವುದು ಜಾತಿ ವರ್ಗಗಳಿಲ್ಲ, ಮೇಲ್ವರ್ಗ ಕೀಳ್ವರ್ಗ, ಎಲ್ಲರೂ ಪ್ರೀತಿಯಿಂದ ಕರೆದು ಯಶಸ್ವಿಯಾಗ. ಬಹುತೇಕ ಈ ಕಾರ್ಯಕ್ರಮಕ್ಕೆ ನಮ್ಮ ತಂದೆಯವರವ್ರು ಬದುಕಿರೋವರೆಗೂ ಪ್ರತಿ ವರ್ಷ ಕರೀಲಿ ಬಿಡ್ಲಿ ನಮ್ಮ ರಂಗಶಮಣ್ಣವರು ಈ ಕಾರ್ಯಕ್ರಮಕ್ಕೆ ಬಂದೋಗವರು. ನಾನು ಇವತ್ತು ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವದ ಶುಭಾಶಯ. ಸಮಸ್ತ ನಾಡಿನ ಜನತೆಗೆ ಮಾಚಿದೇವ ಜಯಂತ್ಯೋತ್ಸವದ ಶುಭಾಶಯಗಳು. ಹಾಗೂ ಈ ದಿನ ಇಂದು ಮಾಚಿದೇವರ ಜಯಂತ್ಯೋತ್ಸವ ಹಾಗೂ 10ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಶ್ರೀ ವಿದ್ಯಾನಗರ ಮಡಿವಾಳ ಮಾಚಿದೇವರ ಆಸ್ಥಾನದಲ್ಲಿ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಮಾಚಿದೇವ ಜಯಂತಿಯನ್ನು ಮಾಡಿಕೊಟ್ಟ ಇದಕ್ಕೆ 1ನೇ ತಾರೀಕು ಮಾಡಿದ್ರು, ಫೆಬ್ರವರಿ 1ನೇ ತಾರೀಕು. ಅದನ್ನು ಇವತ್ತು ನಾವು ಸಾಂಕೇತಿಕವಾಗಿ 15ನೇ ತಾರೀಕು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಮಡಿವಾಳ ಸಮುದಾಯದ ಕುಲಬಾಂಧವರು ಹಾಗೂ ಸಾರ್ವಜನಿಕರಲ್ಲಿ ವಿನಂತಿ. ನಮಸ್ಕಾರ. ಸಮಸ್ತ ನಾಡಿನ ಜನತೆ ಮತ್ತೆ ಹಾಗೂ ಮಡಿವಾಳ ಮಾಚಿ ಜಯಂತರಿಗೆ, ಮಡಿವಾಳ ಕುಲಬಾಂಧವರಿಗೆ ಒಂದು ಧನ್ಯವಾದಗಳು. ಏನಂದ್ರೆ ಶಿರಾ ತಾಲೂಕಲ್ಲಿ ಇವತ್ತು ಅದ್ದೂರಿಯಾಗಿ ನಾವು ಒಂದು 10ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಮಡಿವಾಳ ಕುಲಬಾಂಧವರು ಎಲ್ಲ ಸೇರ್ಕೊಂಡು ಮತ್ತು ಬೇರೆ ಕುಲಬಾಂಧವರು, ಬೇರೆ ಜನಾಂಗದೆಲ್ಲ ಸೇರ್ಕೊಂಡು ಇವತ್ತು ಮಡಿವಾಳ ಜಯಂತಿಗೆ ಕೈ ಜೋಡಿಸ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ಏನು ಈ ಒಂದು ಮಡಿವಾಳ ದೇವಸ್ಥಾನಕ್ಕೆ ಪ್ರತಿಯೊಂದು ಜಾತಿ, ಯಾವ ಜಾತಿ ಅಂದರೆ ಸೀಮಿತ ಇಲ್ಲ, ಎಲ್ಲ ಜಾತಿಯವರು ಬಂದು ಸೇರ್ಕೊಂಡು ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಮೆರವಣಿಗೆ ಬಂದು ಜೊತೆಗೆ ಇಲ್ಲಿ ಪೂಜೆ ಎಲ್ಲ ಭಾಗವಹಿಸಿ ಸ್ವಾಮಿ ಜೊತೆ ಭಾಗವಹಿಸ್ತಾ ಇದ್ದಾರೆ. ಅದು ಭಾಳ ಖುಷಿ ಆಗ್ತಾಯಿದೆ. ಏನಂದರೆ ನಮ್ಮ ಜನಾಂಗ ಯಾವತ್ತೂ ಒಂದು ಎಲ್ಲರಿಗೂ ಸೀಮಿತ, ಮಡಿವಾಳರು ಸೀಮಿತ ಇಲ್ಲ, ಪ್ರತಿಯೊಂದು ಜನಾಂಗೂ ಸೀಮಿತ ಇದೆ. ಎಲ್ಲರಿಗೂ ಜನಾಂಗೂ ಬೇಕು ಮಡಿವಾಳರು. ಹಾಗಾಗಿ ಮಡಿವಾಳ ಜನಾಂಗ ಒಂದು ಅದ್ದೂರಿಯಾಗಿದೆ. ಜೊತೆಗೆ ಏನಪ್ಪ ಅಂದರೆ ಜಾತಿ ಸಪೋರ್ಟಾಗಿ ನಮ್ಮನ್ನು ಸಪೋರ್ಟಾಗಿ ಯಾರು ಜಾಸ್ತಿ ನಿಂತ್ಕೊಳ್ಳಲ್ಲ. ಹಾಗಾಗಿ ಸಿದ್ದರಾಮಯ್ಯವ್ರು ಏನೋ ಒಂದು ನಮಗೆ ಅಲ್ಪಸಂಖ್ಯಾತರ ಜೊತೆಗೆ ಏನಪ್ಪ ಅಂದರೆ ಫೆಬ್ರವರಿ 1ನೇ ತಾರೀಕು ಒಂದು ಮಡಿವಾಳ ಜಯಂತಿ ಅಂತ ಗೌರ್ಮೆಂಟ್ ಫಂಕ್ಷನ್ ಅಂದರೆ ಸರ್ಕಾರಿ ಕಚೇರಿಗಳಲ್ಲಿ ಒಂದು ಫಂಕ್ಷನ್ ಮಾಡೋಕ್ಕೆ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಒಂದು ಚಾಲನೆ ಕೊಟ್ಟರು. ಅದು ಭಾಳ ಖುಷಿ ಆಗ್ತಾಯಿದೆ. ಸಿದ್ದರಾಮಯ್ಯವ್ರಿಗೆ ಯಾವತ್ತೂ ನಮ್ಮ ಮಡಿವಾಳ ಜನಾಂಗ ಚಿರಋಣಿಯಾಗಿರ್ತಾರೆ ಅಂತ ಹೇಳ್ತಾ ಈ ಸಂದರ್ಭ ಹೇಳ್ತಾ ಇಷ್ಟಪಡ್ತೀನಿ. ಮುಂದಿನ ದಿನದಲ್ಲಿ ಸಿದ್ದರಾಮಯ್ಯವರು ಹೀಗೆ ಸರ್ಕಾರ ಮುಂದುವರ್ಸ್ಕೊಂಡು ಹೋಗಿ ನಮ್ಮದೊಂದು ಪರಿಶಿಷ್ಟ ಜಾತಿ, ಒಂದು SC ಜಾತಿಗೂ ST ಜಾತಿಗೂ ಸೇರಿಸಲಿ ಅಂತೇಳಿ ಕಳಿ ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಮಡಿವಾಳ.